ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8776576567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. IDSMT ವಾಣಿಜ್ಯ ಸಂಕೀರ್ಣ ಕಟ್ಟಡ ತೆರವು. ಶೀಘ್ರವೇ ಹೊಸ ವಾಣಿಜ್ಯ ಸಂಕೀರ್ಣ ನಿರ್ಮಾಣ. ಚಿಂತಾಮಣಿ ಹೃದಯ ಭಾಗವಾದ ಬೆಂಗಳೂರು ಜೋಡಿ ರಸ್ತೆಯ ಪೂರ್ವ ಭಾಗಕ್ಕೆ ಮತ್ತು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಹಳೆಯ IDSMT ವಾಣಿಜ್ಯ ಸಂಕೀರ್ಣದ ಕಟ್ಟಡವನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಹೊಸ ವಿನ್ಯಾಸದಲ್ಲಿ ನೂತನ ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಾಣ ಮಾಡುವುದಾಗಿ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ ಜಿ ಅಂಚಲ್ಪತಿ ತಿಳಿಸಿದರು. ಅವರು ನಗರಸಭೆಯಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದ ಸಣ್ಣ ಮತ್ತು ಮಧ್ಯಮ ಪಟ್ಟಣಗಳ ಸಮಗ್ರ ಅಭಿವೃದ್ಧಿ ಯೋಜನೆಯಡಿ ಹಾಲಿ ನಿರ್ಮಾಣ ಮಾಡಿರುವ 194 ವಾಣಿಜ್ಯ ಮಳಿಗೆಗಳು, ಸಂಕೀರ್ಣದ ನೆಲ ಅಂತಸ್ತಿನ ಕಟ್ಟಡ, ಮೇಲ್ದರ್ಜೆಗೆ ಮತ್ತು ತರಕಾರಿ ಮಾರುಕಟ್ಟೆಗೆ 1ನೇ ಮಹಡಿಯ ನಿರ್ಮಾಣಕ್ಕಾಗಿ ಕರ್ನಾಟಕ ನೀರು ಮತ್ತು ನೈರ್ಮಲೀಕರಣ ಕ್ರೋಢೀಕೃತ ನಿಧಿ ಟ್ರಸ್ಟ್, ಕರ್ನಾಟಕ ಸರ್ಕಾರದ ಟ್ರಸ್ಟ್ ವತಿಯಿಂದ 15.76 ಕೋಟಿ ಮತ್ತು ನಗರಸಭೆಯ ಸ್ವಂತ ಮೂಲದಿಂದ 6.90 ಕೋಟಿ ಸೇರಿ ಒಟ್ಟು 22.66 ಕೋಟಿ ರು ಕಾಮಗಾರಿಗೆ ಸರ್ಕಾರ ಅನುಮೋದನೆ ದೊರಕಿಸಿಕೊಡಲಾಗಿತ್ತು. ಸದರಿ ಕಾಮಗಾರಿ ನಿರ್ಮಾಣ ಮಾಡುವ ಮುನ್ನ ವಾಣಿಜ್ಯ ಸಂಕೀರ್ಣದ ಕಟ್ಟಡದ ಸ್ಥಿತಿಯ ಬಗ್ಗೆ ಲೋಕೋಪಯೋಗಿ ಇಲಾಖೆ ಮತ್ತು ಖಾಸಗಿ ಸಂಸ್ಥೆಯ ಸಹಕಾರದೊಂದಿಗೆ ಸದರಿ ವಾಣಿಜ್ಯ ಸಂಕೀರ್ಣ ಕಟ್ಟಡದ ಗುಣಮಟ್ಟವನ್ನು ಪರಿಶೀಲನೆಗೆ ಒಳಪಡಿಸಿದಾಗ ಸದರಿ ಕಟ್ಟಡ 1994ರಲ್ಲಿ ನಿರ್ಮಾಣ ಮಾಡಿದ ನಂತರ ಅನೇಕ ವರ್ಷಗಳ ಕಾಲ ಉಪಯೋಗ ಮಾಡದ ಹಿನ್ನೆಲೆಯಲ್ಲಿ ಸಂಪೂರ್ಣ ವಾಣಿಜ್ಯ ಸಂಕೀರ್ಣದ ಕಟ್ಟಡ ಶಿಥಿಲಾವಸ್ಥೆಗೆ ಕಟ್ಟಡ ತಲುಪಿತ್ತು. ತದನಂತರ ದುರಸ್ತಿ ಮಾಡಿ ವಾಣಿಜ್ಯ ಸಂಕೀರ್ಣದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ವ್ಯಾಪಾರ ಮಾಡುತ್ತಿದ್ದರೂ ದಿನೇ ದಿನೇ ಕಟ್ಟಡ ಅಪಾಯಕಾರಿಯಾಗಿ ಪರಿಣಮಿಸುತ್ತಿದ್ದು, ಮೊದಲ ಮಹಡಿಯಲ್ಲಿ ನೂತನ ಕಟ್ಟಡ ನಿರ್ಮಾಣ ಅಸಾಧ್ಯವೆಂದು ವರದಿ ನೀಡಿರುವ ಹಿನ್ನೆಲೆಯಲ್ಲಿ ಸದರಿ ಕಟ್ಟಡವನ್ನು ಸಂಪೂರ್ಣವಾಗಿ ತೆರವುಗೊಳಿಸಲು ನಿರ್ಧರಿಸಲಾಗಿದೆ ಎಂದರು. ಅಂಗಡಿಗಳಲ್ಲಿ ಇರುವವರನ್ನು ತೆರವು ಕಾರ್ಯಾಚರಣೆಯ ಮುನ್ನವೇ ಕಟ್ಟಡದಲ್ಲಿದ್ದ ಬಾಡಿಗೆದಾರರಿಗೆ ಸಾಮಗ್ರಿಗಳನ್ನು ಸ್ಥಳಾಂತರಿಸಲು ಕಾಲಾವಕಾಶ ನೀಡಲಾಗುವುದು ಎಂದ ಪೌರಾಯುಕ್ತರು, ಹಾಲಿ ಇರುವ ಅಂಗಡಿಯವರು ಸಭೆ ಕರೆದು ಜಿಲ್ಲಾಧಿಕಾರಿಗಳು ಮತ್ತು ಸಚಿವರು ಅವರೊಂದಿಗೆ ಚರ್ಚೆ ಸಹ ನಡೆಸಲಿದ್ದಾರೆ ಎಂದರು. ಸದರಿ ವಾಣಿಜ್ಯ ಸಂಕೀರ್ಣ ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಿ ಮುಂಗಡ ಹಣ ಮತ್ತು ಕಾಲಕಾಲಕ್ಕೆ ಬಾಡಿಗೆ ಹಣ ಬಾಕಿ ಇರಿಸಿಕೊಳ್ಳದೆ ಪಾವತಿ ಮಾಡಿರುವ ಮೂಲ ಬಾಡಿಗೆದಾರರಿಗೆ ಮತ್ತೆ ಅಂಗಡಿಗಳನ್ನು ಅವರಿಗೆ ಒದಗಿಸಲಾಗುವುದು ಎಂದ ಪೌರಾಯುಕ್ತರು, ಮುಂಗಡ ಹಣ ಪಾವತಿ ಮಾಡದೆ ಬಾಡಿಗೆ ಹಣವನ್ನು ಕಾಲಕಾಲಕ್ಕೆ ಪಾವತಿ ಮಾಡದೆ ಬಾಕಿ ಇರಿಸಿಕೊಂಡವರಿಗೆ ಅಂಗಡಿಯನ್ನು ನೀಡಲಾಗುವುದಿಲ್ಲ ಎಂದು ಪೌರಾಯುಕ್ತರು ಸ್ಪಷ್ಟಪಡಿಸಿದರು. ಇನ್ನು ಈ ಕಟ್ಟಡವು ತುಂಬ ಹಳೆಯದಾಗಿದ್ದು ಯಾವುದೇ ಕ್ಷಣದಲ್ಲಿ ಕುಸಿಯುವ ಭೀತಿಯಲ್ಲಿತ್ತು. ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಈ ಕ್ರಮ ಅನಿವಾರ್ಯವಾಗಿದೆ. ಈ ಜಾಗದಲ್ಲಿ ಮುಂದಿನ ದಿನಗಳಲ್ಲಿ ಸುಸಜ್ಜಿತವಾದ ಹೊಸ ವಾಣಿಜ್ಯ ಸಂಕೀರ್ಣವನ್ನು ಸಾರ್ವಜನಿಕರ ಬಳಕೆಗೆ ಅನುಕೂಲವಾಗುವ ಯೋಜನೆ ರೂಪಿಸಲಾಗುತ್ತದೆ ಎಂದು ಪೌರಾಯುಕ್ತರು ವಿವರಿಸಿದರು. ನೀವು ಗಮನಿಸಿರ್ಬೋದು, ಅದನ್ನ ಏನು ಕಾಂಪ್ಲೆಕ್ಸ್ ಇತ್ತು ಅದನ್ನ ರಿನೋವೇಟ್ ಮಾಡಿ ಮೇಲ್ಗಡೆ ಅಂಗಡಿಗಳು ಮಾಡಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮತ್ತು ಏನು ಸಣ್ಣ ಪುಟ್ಟ ಅಂಗಡಿಗಳ ನಗರದಲ್ಲಿ ಬೀದಿ ಬದಿ ಮಾಡ್ತಾರೆ ಅವರಿಗೆಲ್ಲ ಒಂದು ಶೆಲ್ಟರ್ ಕೊಡಬೇಕಂತ ಗೌರವಾನ್ವಿತ ಸಚಿವರು ಈಗಾಗಲೇ ಸುಮಾರು 22.65 ಲಕ್ಷಗಳಲ್ಲಿ KUDFC ಒಂದು ಸಹಯೋಗದೊಂದಿಗೆ ಆಕ್ಷನ್ ಪ್ಲಾನ್ ಮಾಡಿ ಟೆಂಡರ್ ಎಲ್ಲ ಮಾಡಿ ಕಾರ್ಯವನ್ನು ಮಾಡ್ಬೇಕಂತ ಹೊರಟಾಗ ನಾವು ಅಲ್ಲಿ ಗಮನಿಸಿದಾಗ ಅಲ್ಲಿ ಮೇಲ್ಗಡೆ ಚಾವಣಿ ಎಲ್ಲ ತೆಗೆದಿದ್ದಾರೆ ಮತ್ತು ಫಿಟ್ನೆಸ್ ಸರ್ಟಿಫಿಕೇಟ್ ಕಳಿಸಿದಾಗ ಅನ್ಫಾರ್ಚುನೇಟ್ ಆಗಿ ಈಗ ಅದು ಬಂದಿದೆ, ಫಿಟ್ನೆಸ್ ಇಲ್ಲ ಅಂತ BWDಯಿಂದಾನು ಕೊಟ್ಟಿದ್ದಾರೆ ಮತ್ತು ಬೇರೆ ಕಡೆಯಿಂದ ಕೊಟ್ಟಿದ್ದಾರೆ. ಇಲ್ಲಿ ಹೇಳ್ತಾರೆ, ಸಮಯ ವಾಸ್ತವಿಕವಾಗಿ ಕಂಡು ಬಂದಿರುವ ಕಟ್ಟಡ ಸ್ಥಿತಿಗತಿಗಳನ್ನು ಅವಲೋಕಿಸಿ ಸದರಿ ಕಟ್ಟಡ ಬಳಕೆಗೆ ಯೋಗ್ಯವಾಗಿದೆ ಅಂತ ಮಾಡ್ತಾರೆ. ಸೊ ಇದಕ್ಕೆ ಹಲವಾರು ಕಾರಣಗಳಿರ್ಬೋದು. ಯಾವುದೇ ರೀತಿ ಈ ಕರೋನಾ ಟೈಮಲ್ಲಿ 10 ವರ್ಷ ಶೆಲ್ಟರ್ಸ್ ಬಂದ್ ಮಾಡಿದಾಗ ಮೇಲ್ಗಡೆ ರೂಪಿಂಗ್ ಎಲ್ಲ ಹೋಗಿರೋದಿರ್ಬೋದು. ಅದೇ ರೀತಿ ಒಳಗಡೆ ಸುಮಾರು ಒಂದು 10-15 ವರ್ಷ ಅದನ್ನ ಹಿಂದೆ
ಹಳೆ ಕಾಲದಲ್ಲಿ ಒಂದು 15 ವರ್ಷಗಳ ಹಿಂದ್ಗಡೆ ಇದ್ದಾಗ ಅದನ್ನ ಅದೇ ತರ ಬಿದ್ದಾಗ ಎಲ್ಲಾನು ತುಕ್ಕಿಡ್ದೋಗಿರ್ಬೋದು. ಎಲ್ಲ ಒಟ್ಟಾರೆಯಾಗಿ ಕಟ್ಟಡದ ಒಂದು ಸ್ಥಿತಿಗತಿ ಈ ತರ ಇದೆ. ನೀವು ಈಗಾಗಲೇ ಗಮನಿಸಿರ್ಬೋದು, ಒಂದು ವಾರದ ಹಿಂದ್ಗಡೆ ಬೆಂಗಳೂರು ನಗರದಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಗೋಡೆ ಕುಸಿದಾಗ ಅದು ಅನಾಹುತವಾದಾಗ ಸುಮಾರು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡೋದು ಒಂದು ಭಾಗ ಆದ್ರೆ, ಮತ್ತೊಂದು ಭಾಗ ನಾಗರಿಕರು ಪ್ರಾಣ ತೆತ್ತಿದ್ದಾರೆ, ಅದರಲ್ಲಿ ಬಡವರು ತೆತ್ತಿದ್ದಾರೆ. ಆ ರೀತಿ ಯಾವುದೇ ಆಗ್ಬಾರ್ದು. ಯಾಕಂದ್ರೆ ಅಲ್ಲೆಲ್ಲ ಕೆಲಸ ಮಾಡೋಂಥವ್ರೆಲ್ಲ ವರ್ಕರ್ಸ್ ಎಲ್ಲಾನು ಬಡವರೇ ಇರೋದ್ರಿಂದ ದಯವಿಟ್ಟು ಆ ಕಟ್ಟಡವನ್ನ ನಾವು ಈಗಾಗಲೇ ತೆರವು ಮಾಡ್ಲಿಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡ್ತಾ ಇದ್ದಾರೆ. ಒಂದು ವಾರದೊಳಗಡೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಒಂದು ವಾರದೊಳಗಡೆ ನೀವು ಬೇರೆ ಶೆಲ್ಟರ್ ಅನ್ನು ಮಾಡ್ಕೊಳ್ಳಿ. ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿ ನಾವು ಮತಾಸ್ಥಿತ ಅಂಗಡಿಗಳು, ಇನ್ನೂ ಹೆಚ್ಚುವರಿ ಅಂಗಡಿಗಳನ್ನ ನಾವು ಹಾಕ್ತಾ ಇದೀವಿ. ಹಾಕಿದಾಗ ಈಗಾಗಲೇ ಯಾರ್ದು ಟರ್ಮ್ ಮುಗ್ದಿರಲ್ವೋ ಅವ್ರಿಗೆ ಮತ್ತೆ ಮರುಸ್ಥಾಪನೆ ಮಾಡ್ತೀವಿ ನಾವು ಅಲ್ಲಿ. ಅವ್ರಿಗೆ ಯಾವುದೇ ರೀತಿ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಆಗಲಿ ಮಾಡೋದಿಲ್ಲ. ಅದನ್ನು ಜಿಲ್ಲಾಧಿಕಾರಿಗಳು ನಿರ್ಧರಿಸ್ತಾರೆ. ಸೊ ಅದನ್ನು ನಾಳೆದು ನಾಡಿದೊಳಗಡೆ ನಾವು ಮೀಟಿಂಗ್ ಅವ್ರನ್ನು ಕರೀತಾ ಇದೀವಿ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಯಾರಿಗೂ ಸಹ ತೊಂದರೆ ಕೊಡೋದಿಲ್ಲ. ಮತ್ತಷ್ಟು ಅಂಗಡಿಗಳಲ್ಲಿ ಬರ್ತಾ ಇರೋದ್ರಿಂದ ಎಲ್ರಿಗೂ ಅಕಾಮಿಡೇಟ್ ಮಾಡ್ತಾ ಇದೀವಿ. ಒಟ್ಟಾರೆಯಾಗಿ ನಗರಸಭೆದು ಇಷ್ಟೇ ಇಂಟೆನ್ಷನ್. ಅದರದ್ದು ಒಂದು ಸ್ಥಿತಿಗತಿ ಸರಿಯಿಲ್ಲ. ನೀವು ಗಮನಿಸಿರ್ಬೋದು, PWD ಸಹ ನಾವು ರಿಪೋರ್ಟ್ ಬಂದಿದೆ. ಆಮೇಲೆ ಜೊತೆಗೆ RCA ಸ್ಟುಡಿಯೋ ಪ್ರೈವೇಟ್ ಲಿಮಿಟೆಡ್ ಅಂತ ರಿಚ್ಮಂಡ್ ಸರ್ಕಲ್ ಇರೋ ಸಹ ಈಗಾಗಲೇ ಸಾಯಿಲ್ ಟೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಸಹ ರಿಪೋರ್ಟ್ ಕೊಟ್ಟಿದ್ದಾರೆ, ಅದರ ಒಂದು ಕಟ್ಟಡದ ಸ್ಥಿತಿ ಸರಿಯಿಲ್ಲ ಅಂತ, ಕುಸಿಯೋ ಹಂತದಲ್ಲಿದೆ. ಆದಷ್ಟು ಬೇಗ ನಿಮ್ಮ ಒಂದು ಪ್ರಾಣದ ಹಿತದೃಷ್ಟಿಯಿಂದ ಹೇಳ್ತಾ ಇದೀವಿ, ಆದಷ್ಟು ಬೇಗ ವೆಕೆಟ್ ಮಾಡ್ಬೇಕು ಅಂಗಡಿಗಳನ್ನ. ಡೆಮಾಲಿಷ್ ಮಾಡಿದಾದ್ಮೇಲೆ ಮರುಸ್ಥಾಪನೆ ಮಾಡ್ತೀವಿ ಅಂಗಡಿಗಳನ್ನ. ಯಾರ್ಯಾರು ಎಲ್ಲಿ ಒರಿಜಿನಲ್ ಓನರ್ಸ್ ಯಾರ್ಯಾರಿದ್ದಾರೋ ಅವರಿಗೆ ಕಡ್ಡಾಯವಾಗಿ ನಿಮ್ಗೆ ಸಿಕ್ಕದ ಅಂಗಡಿಗಳನ್ನ. ನಿಮ್ಮ ಅವಧಿ ಎಷ್ಟಿದೆಯೋ ಅಷ್ಟನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿಕ್ಕೆ ನಿರ್ಧರಿಸ್ತಾರೆ ಈಗಾಗಲೇ ಒಂದು ಜಿಲ್ಲಾಧಿಕಾರಿಗಳು, ಅದನ್ನ ಹೇಳ್ತಾರೆ ನಿಮ್ಮ ಜೊತೆ. ಹಂಗಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ನಿಮ್ಮ ಪ್ರಾಣಗಳನ್ನು ಇದು ಉಳಿಸೋ ಒಂದು ದೃಷ್ಟಿಯಿಂದ ನೀವು ಅಂಗಡಿಗಳನ್ನ ಅನಿವಾರ್ಯವಾಗಿ ನೀವು ತೆರವು ಮಾಡಲೇಬೇಕಾಗ್ತದೆ. ಇಲ್ಲಾಂದ್ರೆ ನಾಳೆ ದಿವಸ ಪ್ರಾಣಾಪಾಯಗಳೇನೋ ಹೆಚ್ಚು ಕಡಿಮೆ ಆಗಿದ್ದಲ್ಲಿ ನೀವೇ ಹೊಣೆಗಾರರಾಗ್ತೀರಾ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ನಾವು ತಿಳಿಸ್ತಾ, ಏನಾದ್ರದ್ದು ಬಾಡಿಗೆಗಳು ಸಹ ಪೆಂಡಿಂಗ್ ಇಟ್ಕೊಂಡಿದ್ರೆ ಅವ್ರು ಈ ಕೂಡಲೇ ಬಾಡಿಗೆಗಳನ್ನು ಕಟ್ಟಬೇಕು. ಯಾಕಂದ್ರೆ ಕಟ್ಲಿಲ್ಲ ಅಂದಾಗ ನಾಳೆ ಒಂದು ದಿವಸ ಅದಕ್ಕೆ ಖರ್ಚಿಗೂ ಸಹ ನಮ್ಗೆ ಬೇಕಾಗ್ತದಲ್ಲ ಈಗ ಕಟ್ಲಿಕ್ಕೆ. ಸೊ ಹಂಗಾಗಿ ಅದನ್ನು ಸಹ ಮುಂದಾಗಬೇಕು ಅಂತ ನಾನು ತಿಳಿಸ್ತಾ ಇದ್ದೀನಿ. IDSMT ಇದರಲ್ಲಿ ಈಗಾಗಲೇ ವಿನ್ಯಾಸವನ್ನು ಸಹ ಮಾಡ್ತಾ ಇದ್ದಾರೆ. ಈಗಾಗಲೇ ವಿನ್ಯಾಸವನ್ನು ಮಾಡಿ 3 ಹಂತದಲ್ಲಿ ವಿನ್ಯಾಸಗಳನ್ನ ರೆಡಿ ಆಗ್ತಾ ಇದೆ. ಈ ಡೆಮಾಲಿಶ್ ಆದ ತಕ್ಷಣನೇ ವಿತಿನ್ ವೀಕ್ ಅಲ್ಲಿ ಕೆಲಸ ಆಗ್ತದೆ. ಯಾಕಂದ್ರೆ ಟೆಂಡರ್ ಮುಗಿದಾಗಿದೆ, ಎಲ್ಲ ರೆಡಿ ಇದೆ. ಫಾಸ್ಟ್ ಆಗಿ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಅಂಗಡಿಗಳನ್ನ, ಇನ್ನೂ ಹೆಚ್ಚಿನ ಸಂಖ್ಯೆ ಅಂಗಡಿಗಳನ್ನ ಅಲ್ಲಿ ನಾವು ಕಟ್ತಾ ಇದೀವಿ. ಆದ್ರಿಂದ ದಯವಿಟ್ಟು ಎಲ್ಲಾನು ಅಂಗಡಿಗಳನ್ನ ಖಾಲಿ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾನೆ. ನಾಳೆ ದಿವಸ ನೀವು ಖಾಲಿ ಮಾಡದೆ ಹೋದಂತ ಪಕ್ಷದಲ್ಲಿ ಏನಾದ್ರೂ ಪ್ರಾಣಾಪಾಯಗಳಾದ್ರೆ ನೀವುಗಳೇ ಹೊಣೆಗಾರರಾಗ್ತೀರಂತ ನಾನು ತಮ್ಮ ಮೂಲಕ ಹೇಳ್ತೀನಿ. ಅದೇ ರೀತಿಯಾಗಿ ವದಂತಿಗಳಿಗೆ ಕಿವಿ ಕೊಡಬೇಡಿ. ಯಾವುದೇ ರೀತಿ ಯಾರಿಗೂ ಸಹ ತೊಂದರೆ ಮಾಡೋದಿಲ್ಲ. ಕೆಲವರು ಸುಮ್ನೆ ಹೇಳ್ತಾರೆ ಹಂಗಾಗುತ್ತಂತ ಹಿಂಗಾಗುತ್ತಂತೆ, ಮತ್ತೆ ನಿಮ್ಗೆ ಕೊಡಲ್ಲ ಅಂತ ಸೇರ್ಸಲ್ವಂತ. ಇವೆಲ್ಲ ಸುಳ್ಳು. ನಾವು ಸ್ಪಷ್ಟೀಕರಿಸ್ತಾ ಇದೀವಿ. ನಿಮ್ಮ ಏನು ನಿಗದಿತ ಅವಧಿ ಇದೆಯೋ ಅದನ್ನ ಜಿಲ್ಲಾಧಿಕಾರಿಗಳೆಲ್ಲ ಸ್ಪಷ್ಟೀಕರಿಸ್ತಾರೆ, ನಿಮ್ಗೆ ಅದನ್ನ ಮಾಹಿತಿ ಕೊಡ್ತಾರೆ. ಯಾರಿಗೂ ರೀತಿ ತೊಂದರೆ ಆಗೋದ ಮಾಡೋದಿಲ್ಲ. ಉದ್ದೇಶ ಇಷ್ಟೇ, ಹೊಸ ಕಟ್ಟಡ ಬರ್ಲಿ. ಈಗ ಏನು ಅದು ಶಿಥಿಲವಾಗಿದೆ, ನೀವು ಗಮನಿಸಬಹುದು. ಈಗಾಗಲೇ ಕುಸಿಯುವಂತ ಹಂತದಲ್ಲಿದೆ. ಮೇಲ್ಗಡೆ ನಾವು ರೂಫಿಂಗ್ ಚೆಕ್ ಮಾಡಿದಾಗ ನೀವು ಪತ್ರಕರ್ತರಾಗ ಚೆಕ್ ಮಾಡಬಹುದು, ಎಲ್ಲ ಹೋಲ್ಸ್ ಬಿದ್ದಿದಾವೆ ಮೇಲ್ಗಡೆಯಿಂದ. ಆಮೇಲೆ ಅದ್ರ ಏನು ಸ್ಟೆಬಿಲಿಟಿ ಇರುತ್ತದು ಕಟ್ಟಡದ ಪಿಲ್ಲರ್ಸ್ ಅದು ಸಹ ಎಲ್ಲಾನು ಒಡೆದು ಹೋಗ್ತಾ ಇದೆ. ನೀವೆಲ್ಲ ಗಮನಿಸಿರ್ತೀರಾ. ಸುಮಾರು ಸರಿ ಪತ್ರಿಕೆಗಳಲ್ಲೂ ಸಹ ನೀವೆಲ್ಲ ಸುದ್ದಿ ಮಾಡಿದ್ದೀರಾ. ಒಂದು AN ನಂಬರ್ ನ್ಯೂಸ್ ಅಲ್ಲೂ ಸಹ ಲಾಸ್ಟ್ ಟೈಮ್ ನೀವು ಸುದ್ದಿ ಮಾಡಿದ್ದನ್ನ ಗಮನಿಸಬಹುದಲ್ಲಿ. ಸೊ ಹಂಗಾಗಿ ನಾ ಹೇಳ್ತಾ ಇದೀವಿ, ದಯವಿಟ್ಟು ಆದಷ್ಟು ನಿಮ್ಮಲ್ಲಿ ಮನವಿ ಮಾಡ್ತೀನಿ ವರ್ತಕರಲ್ಲಿ, ದಯವಿಟ್ಟು ಅಂಗಡಿಗಳನ್ನ ವಿತಿನ್ ಎ ವೀಕ್ ನೀವು ಬೇರೆ ಕಡೆ ಮಾಡ್ಕೊಂಡು ನಮ್ಗೆ ತೆರವು ಮಾಡ್ಲಿಕ್ಕೆ ಅನುಕೂಲ ಮಾಡ್ಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಈಗಾಗಲೇ ಇರುವಂತ 173 ಅಂಗಡಿಗಳು ಏನಿದಾವೋ ಅದ್ರ ಜೊತೆ ಹಿಂದ್ಗಡೆ ಇರುವಂತ 63 IDSMT ಈಗಾಗಲೇ ಜೊತೆಗೆ ನಮ್ದು ಮುನ್ಸಿಪಲ್ ಅಂಗಡಿಗಳು ಸುತ್ತಲೂ ಇದಾವೆ. ಮಟನ್ ಇರ್ಬೋದು, ಪೋರ್ಕ್ ಅಂಗಡಿಗಳು ಈಗಾಗಲೇ ಅವಧಿ ಮುಗಿದಿದೆ. ಅದನ್ನು ಸಹ ಸೇರಿಸ್ಕೊಂಡು ಎಕ್ಸ್ಟ್ರಾ ಅಂಗಡಿಗಳು ಕಟ್ತೀವಿ. ಡಬಲ್ ಆಗ್ಬಹುದು ಅಂಗಡಿಗಳು, ಡಬಲ್ ಆಗಂತ ಚಾನ್ಸಸ್ ಇದೆ. ಈಗ ಅಂಗಡಿ ಮಾಲೀಕರು ಮತ್ತೆ ನೆಕ್ಸ್ಟ್ ಅವ್ರಿಗೆ ಅಂಗಡಿಗಳು ಸೇರುತ್ತಾ ಅದನ್ನ ನಾಳೆ ಹೇಳ್ತಾರೆ ಜಿಲ್ಲಾಧಿಕಾರಿಗಳು. 100% ಅವ್ರಿಗೆ ಸೇರ್ತಾ ಅಂದ್ರೆ ಯಾರು ಮೂಲ ಓನರ್ ಇರ್ತಾರೋ ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗಲ್ಲ. ಅಗ್ರಿಮೆಂಟ್ಸ್ ಏನ್ ಮಾಡ್ಕೊಂಡಿದಾರೋ, ಡೆಪಾಸಿಟ್ ಏನ್ ಕಟ್ಟಿದಾರೋ ಅವ್ರಿಗೆ ಡೆಫಿನೆಟ್ ಆಗಿ ಅವ್ರಿಗೆ ಸಿಗೋಂಥದ್ದು, ಅವ್ರ ಟರ್ಮ್ ಏನಿದೆ ಸಿಗೋಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಯಾರಿಗೂ ಒಕ್ಕಲೆಬ್ಸಕ್ಕಂತ ಹೋಗೋದಿಲ್ಲ. ಈಗ ಇಮಿಡಿಯೇಟ್ ತೆರವು ಮಾಡಿ ಅಂಗಡಿಗೆ ಅನುಕೂಲ ಮಾಡ್ಕೊಡ್ಬೇಕು. ಈಗ ಮೋಸ್ಟ್ಲಿ ನಾಳೆ ನಡೆದ ಮೀಟಿಂಗ್ ಕರೀತಾರೆ, ಅವ್ರಿಗೆ ನಿರ್ಧರಿಸ್ತಾರೆ. ನಾನು ಅವರ ನಿರ್ದೇಶನ ಏನಿದೆ ಅದನ್ನ ತಮ್ಮ ಮೂಲಕ ನಾನು ತಿಳಿಸ್ತಾ ಇದ್ದೇನೆ.